In this class, we are discussing common congenital anomalies. ಕಾಮನ್ ಆಗಿ ಆಗಂತ congenital anomalies ಯಾವ್ಯಾವು ನ್ಯೂ ಬಾರ್ನ್ಸ್ ಅಲ್ಲಿ ಅಂತ. ಫಸ್ಟ್ ಒನ್ gastrointestinal malformation. gastrointestinal malformation ಅಲ್ಲಿ ಮೇನ್ ಆಗಿ ಫಸ್ಟ್ ಒನ್ gastroschisis, atricious, exomphalos. These are the ಅಂದ್ರೆ ಇವು ಮೂರು ಮೇನ್ ಆಗಿ gastrointestinal malformations. ಇವಾಗ ಒಂದೊಂದೇ ಡಿಸ್ಕಸ್ ಮಾಡೋಣ. ಫಸ್ಟ್ ಗ್ಯಾಸ್ಟ್ರೋಸ್ಕಿಸಿಸ್ ಅಂತಂದ್ರೆ ಇನ್ ದ whom fetal intestine develop outside of the abdomen for a brief time. In normal cases, the intestine return to the abdominal cavity and the baby abdomen closes before birth. ಅಂದ್ರೆ ಗ್ಯಾಸ್ಟ್ರೋಸ್ಕಿಸಿಸ್ ಅಂದ್ರೆ ಮಗು ತಾಯಿ ಹೊಟ್ಟೆಲಿ ಇರ್ಬೇಕಾದ್ರೆ ಫೀಟಲ್ ಇಂಟೆಸ್ಟೈನ್ ಏನಿರುತ್ತೆ ಅದು ಹೊಟ್ಟೆ ಹೊರಗಡೆ ಡೆವಲಪ್ ಆಗೋದ್ನ ಗ್ಯಾಸ್ಟ್ರೋಸ್ಕಿಸಿಸ್ ಅಂತ ಹೇಳ್ತೀವಿ. ಬಟ್ ಇನ್ ಸಮ್ ಕೇಸಸ್ ಏನಾಗುತ್ತೆ ಅಂದ್ರೆ ಅದು ಮತ್ತೆ ನಾರ್ಮಲ್ ಆಗಿ ಅದಾಗದೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ಅದಾಗದೆ ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ಹೋಗಿ ಕ್ಲೋಸ್ ಆಗುತ್ತೆ, ಅಂದ್ರೆ ಮಗು ಹುಟ್ಟಕ್ಕಿಂತ ಮುಂಚೆ ಇನ್ ನಾರ್ಮಲ್ ಕೇಸಸ್. ಗ್ಯಾಸ್ಟ್ರೋಸ್ಕಿಸಿಸ್ ಅಂತ ಅಂದ್ರೆ ಮಗು ತಾಯಿ ಹೊಟ್ಟೆ ಒಳಗಡೆ ಇದ್ದಾಗ ಫಿಟಲ್ ಇಂಟೆಸ್ಟೈನು ಅಬ್ಡಾಮಿನಲ್ ಹೊರಗಡೆ ಡೆವಲಪ್ ಆಗಿ ಇನ್ ಸಮ್ ಕೇಸಸ್ ಏನು ಟ್ರೀಟ್ಮೆಂಟ್ ಇಲ್ದೇನೆ ಮಗು ಹುಟ್ಟಕ್ಕಿಂತ ಮುಂಚೆ ಅದಾಗದೆ ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ಹೋಗಿ ಅಬ್ಡೋಮನ್ ಕ್ಲೋಸ್ ಆಗುತ್ತೆ. ಅದನ್ನ ಗ್ಯಾಸ್ಟ್ರೋಸ್ಕಿಸಿಸ್ ಅಂತ ಕರೀತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಪಿಕ್ಚರ್ ಅಲ್ಲಿ ಇಂಟೆಸ್ಟೈನು ಅಬ್ಡೋಮಿನ್ ವಾಲ್ ಇಂದ ಹೊರಗಡೆ ಬಂದಿದೆ. ಈ ಗ್ಯಾಸ್ಟ್ರೋಸ್ಕಿಸಿಸ್ ಯಾವ್ಯಾವಾಗ ಆಗುತ್ತೆ ಅಥವಾ ಏನು ರಿಸ್ಕ್ ಫ್ಯಾಕ್ಟರ್ಸ್ ಮತ್ತೆ ಕಾಸಸ್ ಏನು ಅಂತ ಅಂದ್ರೆ ಗ್ಯಾಸ್ಟ್ರೋಸ್ಕಿಸಿಸ್ ಇಸ್ ಅನ್ abdominal wall defect that occurs on the side of the umbilical cord. ಅಂದ್ರೆ ಗ್ಯಾಸ್ಟ್ರೋಸ್ಕಿಸಿಸ್ ವೀಕ್ ಅಬ್ಡಾಮಿನಲ್ ವಾಲ್ ಅಥವಾ ಅಬ್ಡಾಮಿನಲ್ ವಾಲ್ ಡಿಫೆಕ್ಟ್ ಇದ್ದಾಗ ಅದ್ರ ಔಟ್ಸೈಡ್ ಇಂದ ಇದು ಅಂಬಲಿಕಲ್ ಕಾರ್ಡ್ ಸೈಡ್ ಅಲ್ಲಿ ಹೊರಗಡೆ ಬರುತ್ತೆ, ಅಂದ್ರೆ ಇಂಟೆಸ್ಟೈನ್. ಇಲ್ಲ ಏನ್ ಬೇರೆ ಯಾವ್ದಾದ್ರು ಬರ್ತ್ ಡಿಫೆಕ್ಟ್ ಇದ್ದಾಗ ಗ್ಯಾಸ್ಟ್ರೋಸ್ಕಿಸಿಸ್ ಇಸ್ ರೇರ್ಲಿ ಅಸೋಸಿಯೇಟೆಡ್ ವಿತ್ ಅದರ್ ಬರ್ತ್ ಡಿಫೆಕ್ಟ್ಸ್. ಬೇರೆ ಯಾವ್ದಾದ್ರು ಬರ್ತ್ ಡಿಫೆಕ್ಟ್ಸ್ ಇದ್ದಾಗ ಸಮ್ ಗ್ಯಾಸ್ಟ್ರೋಸ್ಕಿಸಿಸ್ ಅದಾಗದೆ ಇನ್ಸೈಡ್ ಹೋಗಿ ಅಬ್ಡಮನ್ ವಾಲ್ ಕವರ್ ಆಗುತ್ತೆ. ಬಟ್ ಕವರ್ ಆಗದೇ ಇರೋ ಕಂಡೀಷನ್ ಅಲ್ಲಿ ಅದು ಲೈಫ್ ಥ್ರೆಟನಿಂಗ್ ಡಿಫೆಕ್ಟ್. ಅವಾಗ ನಾವು ಇಮಿಡಿಯೇಟ್ ಇಂಟರ್ವೆನ್ಷನ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಈ ಚಿತ್ರದಲ್ಲಿ ನೋಡಿದ್ರೆ ಗ್ಯಾಸ್ಟ್ರೋಸ್ಕಿಸಿಸ್ ಅಂದ್ರೆ ಇಂಟೆಸ್ಟೈನು ವೀಕ್ ಅಬ್ಡಮಿನಲ್ ವಾಲ್ ಇಂದ ಔಟ್ಸೈಡ್ ಪ್ರೊಟ್ರೂಡ್ ಆಗಿರೋದು. ಸೊ ಇಲ್ಲಿ ನೋಡಿ ಫಸ್ಟ್ ಚಿತ್ರದಲ್ಲಿ ಅದು ಇಂಟೆಸ್ಟೈನು ಅಬ್ಡಮಿನಲ್ ವಾಲ್ ಇಂದ ಅಂದ್ರೆ ನಿಯರ್ ಅಂಬಲಿಕಲ್ ಕಾರ್ಡ್ ಹೊರಗಡೆ ಬಂದಿರೋ ಪ್ರೊಟ್ರೂಡ್ ಆಗಿದೆ. ಸೊ ಆಫ್ಟರ್ ಸರ್ಜರಿ ಆಪರೇಷನ್ ಮಾಡಿ ಆ ಇನ್ಸಿಷನ್ ಓಪನ್ ಏನಿದೆಯೋ ಆ ಓಪನ್ ನ ಸೂಚರಿಂಗ್ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಅದು ಸೆಕೆಂಡ್ ಪಿಕ್ಚರ್ ಅಲ್ಲಿ ನೋಡ್ಬೋದು. ಸಮ್ ಕಂಡೀಷನ್ ಅಲ್ಲಿ ನಾವೇನು ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆನೇ ಇರಲ್ಲ, ಅದೇ ಕ್ಲೋಸ್ ಆಗುತ್ತೆ. ಬಟ್ ಸಮ್ ಕಂಡೀಷನ್ ಅಲ್ಲಿ ಅದು ಕ್ಲೋಸ್ ಆಗಲ್ಲ. ಸೊ ಯಾವ್ದಾದ್ರು ಒಂದು ಇಂಟರ್ನಲ್ ಆರ್ಗನ್ ಹೊರಗಡೆ ಇದ್ದಾಗ ಅದು ಲೈಫ್ ಥ್ರೆಟನಿಂಗ್ ಕಂಡೀಷನ್, ಅಂದ್ರೆ ಯಾವ್ದಾದ್ರು ಇನ್ಫೆಕ್ಷನ್ ಕಾಸ್ ಮಾಡ್ಬೋದು, ಬೇರೆ ರೀತಿಯಾದ ಡಿಸೀಸ್ ಬರ್ಬೋದು. ಸೊ ಹಾಗಾಗಿ ನಾವು ಬೇಗ ಇಮಿಡಿಯೇಟ್ ಇಂಟರ್ವೆನ್ಷನ್ ತಗೊಂಡು ಮಗು ಹುಟ್ಟಿದ ತಕ್ಷಣ ಏನಾದ್ರು ಇಂಟೆಸ್ಟೈನ್ ಹೊರಗಡೆ ಇದ್ರೆ ಅದನ್ನ ಒಳಗಡೆ ಹಾಕಿ ಅದನ್ನ ಒಳಗಡೆ ಇನ್ಸೈಡ್ ಹಾಕಿ ಆರ್ಗನ್ ಇನ್ಸೈಡ್ ಪ್ಯಾಕ್ ಮಾಡಿ ಡ್ಯಾಮೇಜ್ ಆಗ್ತಿರೋ ತರ ಮತ್ತೆ ಇನ್ಸಿಷನ್ ನ ಕ್ಲೋಸ್ ಮಾಡ್ಬೇಕು ಸೂಚರ್ ಯೂಸ್ ಮಾಡಿ. ನೆಕ್ಸ್ಟ್ ಪೋಸ್ಟ್ ಆಪರೇಟಿವ್ ಕೇರ್. ಆಫ್ಟರ್ ಆಪರೇಷನ್ ಪೋಸ್ಟ್ ಆಪರೇಟಿವ್ ಕೇರ್ ಏನೇನು? Infants cared for post-operative in a neonatal intensive care unit. Infant is placed in an isolate incubator to warm and avoid infection. Oxygen need to provide through mechanical ventilation, intravenous fluids, antibiotics, and also pain medication also given. And nasogastric tube is inserted to keep the stomach empty of gastric secretion.
feeding through the nasogastric tube begins soon as bowel function resumes. ಅಂದ್ರೆ ಪೋಸ್ಟ್ ಆಪರೇಟಿವ್ ಕೇರ್ ಏನೇನಪ್ಪಾ ಅಂತಂದ್ರೆ ಮಗುನ ನಿಯೋನೇಟ್ ಇಂಟೆನ್ಸಿವ್ ಕೇರ್ ಅಲ್ಲಿ ಇಟ್ಟು ಮಾನಿಟರ್ ಮಾಡಬೇಕು, ಇನ್ಕ್ಯುಬೇಟರ್ ಅಲ್ಲಿ ಇಡಬೇಕು. ಇನ್ಕ್ಯುಬೇಟರ್ ಅಲ್ಲಿ ಇಡೋದ್ರಿಂದ ಅದ್ರ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡ್ಬೋದು, ವಾರ್ಮ್ ಆಗಿ ಇಡ್ಬೋದು, ಮತ್ತೆ ಇನ್ಫೆಕ್ಷನ್ ಅವಾಯ್ಡ್ ಮಾಡ್ಬೋದು. ಮತ್ತೆ ಆಕ್ಸಿಜನ್ ನೆಸೆಸಿಟಿ ಇದ್ರೆ ಆಕ್ಸಿಜನ್ ನ ಪ್ರೊವೈಡ್ ಮಾಡ್ಬೇಕಾಗುತ್ತೆ, ಅದು ಮೆಕ್ಯಾನಿಕಲ್ ವೆಂಟಿಲೇಷನ್ ಯೂಸ್ ಮಾಡಿ. ಮತ್ತೆ ಅದಲ್ಲದೆ ಇಂಟ್ರಾವಿನಸ್ ಫ್ಲೂಯಿಡ್ಸ್, ಆಂಟಿಬಯೋಟಿಕ್ಸ್, ಪೇನ್ ರಿಡ್ಯೂಸ್ ಆಗಕ್ಕೆ ಪೇನ್ ಮೆಡಿಕೇಶನ್ಸ್ ಅದೆಲ್ಲ ಕೊಡ್ಬೇಕಾಗುತ್ತೆ. ಮತ್ತೆ ನೆಸೋಗ್ಯಾಸ್ಟ್ರಿಕ್ ಟ್ಯೂಬ್ ಇನ್ಸರ್ಷನ್ ನೆಸೆಸಿಟಿ ಇದೆ, ಯಾಕಂದ್ರೆ ಮಗುಗೆ ನೆಸೋಗ್ಯಾಸ್ಟ್ರಿಕ್ ಟ್ಯೂಬ್ ಯೂಸ್ ಮಾಡಿ ಸ್ಟೊಮಕ್ ನ ಫುಲ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸೆಕ್ರಿಷನ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಮತ್ತೆ ನೆಸೋಗ್ಯಾಸ್ಟ್ರಿಕ್ ಟ್ಯೂಬ್ ನ ಸ್ಟಾರ್ಟ್ ಮಾಡಿದಷ್ಟು ಬವೆಲ್ ಫಂಕ್ಷನ್ ರೆಸ್ಯೂಮ್ ಆಗುತ್ತೆ. ಸೊ ಇದು ಪೋಸ್ಟ್ ಆಪರೇಟಿವ್ ಮ್ಯಾನೇಜ್ಮೆಂಟ್. ಅದಾದ್ಮೇಲೆ ಫೀಡಿಂಗ್ ಸ್ಲೋ ಆಗಿ ಫೀಡಿಂಗ್ ಕೊಡೋದು ಅಪ್ರೋಚ್ ಮಾಡಬೇಕು. ನೆಕ್ಸ್ಟ್ ಎಕ್ಸೋಂಫಾಲೋಸ್ ಆರ್ ಓಂಫಾಲೋಸೀಲ್. ಅಂದ್ರೆ ಎಕ್ಸೋಂಫಾಲೋಸ್ ಆರ್ ಓಂಫಾಲೋಸೀಲ್ ಅಂತಂದ್ರೆ ಇಟ್ಸ್ ಎ ಡಿಫೆಕ್ಟ್ ಇನ್ ವಿಚ್ ಬವೆಲ್ ಆರ್ ಅದರ್ ವಿಸೆರಾ protrude through the umbilicus. ಅಂದ್ರೆ ಅಲ್ಲಿ ಇಂಟೆಸ್ಟೈನು ಅಬ್ಡಮಿನಲ್ ವಾಲ್ ಇಂದ ಔಟ್ಸೈಡ್ ಬಂದಿತ್ತು, ಇಲ್ಲಿ ಬವೆಲ್ ಅಥವಾ ಬೇರೆ ಯಾವ್ದಾದ್ರು ಆಗಿರ್ಬೋದು, ಅದು ಅಂಬಲಿಕಸ್ ಇಂದ ಔಟ್ಸೈಡ್ ಬಂದಿದ್ರೆ ಅದನ್ನ ಎಕ್ಸೋಂಫಾಲೋಸ್ ಆರ್ ಓಂಫಾಲೋಸಿಲ್ ಅಂತ ಕರಿತೀವಿ. ಎಕ್ಸೋಂಫಾಲೋಸ್ ಅಂತಂದ್ರೆ ಎಕ್ಸೋಂಫಾಲೋಸ್ is a weakness of the baby's abdominal wall where the umbilical cord joins it. This weakness allows the abdominal contents, mainly bowel and liver, protrude outside the abdominal cavity where they are contained in a loose sac that surrounded the umbilical cord. ಅಂದ್ರೆ ನೀವು ಆಲ್ರೆಡಿ ನೋಡ್ದಂಗೆ ಈ ಇಂಟೆಸ್ಟೈನ್ ಅಬ್ಡಮಿನಲ್ ವಾಲ್ ಇಂದ ಪ್ರೊಟ್ರೂಡ್ ಆಗಿತ್ತು, ಅದು ಗ್ಯಾಸ್ಟ್ರೊಕೈಸಿಸ್. ಆದ್ರೆ ಆ ಇಂಟೆಸ್ಟೈನ್ ಯಾವುದೇ ರೀತಿಯಾದ ಸ್ಯಾಕು ಕವರ್ ಮಾಡಿಲ್ಲ. ಬಟ್ ಇಲ್ಲಿ ಎಕ್ಸೋಂಫಾಲೋಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ದ ಬೇಬಿಸ್ ಅಬ್ಡಮಿನಲ್ ವಾಲ್ ವೀಕ್ ಆಗಿರುತ್ತೆ ನಿಯರ್ ಅಂಬಲಿಕಲ್ ಕಾರ್ಡ್ ಜಾಯಿನ್ ಹತ್ರ. ಎಲ್ಲಿ ವೀಕ್ ಆಗಿರುತ್ತೆ ಆ ವೀಕ್ ಪಾಯಿಂಟ್ ಇಂದ ಬೇಬಿಸ್ ಅಬ್ಡಮಿನಲ್ ಕಂಟೆಂಟ್ಸ್ ಅಂದ್ರೆ ಲಿವರ್ ಆಗಿರ್ಬೋದು, ಬವೆಲ್ ಮೇನ್ಲಿ ಲಿವರ್ ಅಂಡ್ ಬವೆಲ್, ಅದು ಔಟ್ಸೈಡ್ ಪ್ರೊಟ್ರೂಡ್ ಆಗುತ್ತೆ. ಪ್ರೊಟ್ರೂಡ್ ಆದ್ರೂನು ಆ ಆರ್ಗನ್ಸ್ ನ ಒಂದು ಥಿನ್ ವಾಲ್, ಲೂಸ್ ಸ್ಯಾಕ್ ಸರೌಂಡ್ ಮಾಡಿರುತ್ತೆ, ಅದನ್ನ ನಾವು ಎಕ್ಸೋಂಫಾಲೋಸ್ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಪಿಕ್ಚರ್ ಅಲ್ಲಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್. A normal abdominal wall is replaced by the thin membrane through which the bowel may be seen. The covering membrane may be burst at the delivery. After birth, cords should be clamped. The abnormalities should be covered with a sterilized gauze or plastic wrapping. Where the example is big or small, all the symptoms must be transferred urgently level 2 hospital for the management. ಅಂದ್ರೆ ಈ ಎಕ್ಸೋಂಫಾಲೋಸ್ ಏನಾಗುತ್ತೆ ಅಂದ್ರೆ ಅದು ಒಂದ್ ಥಿನ್ ಕವರ್ ಸ್ಯಾಕ್ ಇಂದ ಅದು ಕವರ್ ಆಗಿರೋದ್ರಿಂದ ಡೆಲಿವರಿ ಆಗೋ ಟೈಮಲ್ಲಿ ಏನಾದ್ರೂ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಆ ವಾಲು. ಮತ್ತೆ ಆ ವಾಲ್ ನ ಏನ್ ಮಾಡ್ಬೇಕಂದ್ರೆ ಒಂದು ಪ್ಲಾಸ್ಟಿಕ್ ಅಥವಾ ಸ್ಟೆರೈಲ್ ಗಾಸ್ ಇಂದ ನಾವು ಕವರ್ ಮಾಡ್ಬೇಕು. ಕವರ್ ಮಾಡಿ ನಾವು ಮಗುನ ಇಮಿಡಿಯೇಟ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ಗೆ ಅಂದ್ರೆ NICU ಲೆವೆಲ್ 2 or 3ಗೆ ಶಿಫ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಒನ್ ಅಟ್ರಿಷಿಯಸ್ ಅಂತಂದ್ರೆ ಇಟ್ ಮೇ ಬಿ ಡಿಫೈನ್ಡ್ ಆಸ್ ಕಂಜೆನಿಟಲ್ ಆಬ್ಸೆನ್ಸ್ ಆರ್ ಅಬ್ನಾರ್ಮಲ್ ನ್ಯಾರೋಯಿಂಗ್ ಆಫ್ ದ ಬಾಡಿ ಓಪನಿಂಗ್. ಅಂದ್ರೆ ಯಾವ್ದಾದ್ರು ಒಂದು ಆಬ್ಸೆನ್ಸ್ ಅಥವಾ ಅಬ್ನಾರ್ಮಲ್ ನ್ಯಾರೋಯಿಂಗ್, ಅಬ್ನಾರ್ಮಲ್ ಕನೆಕ್ಷನ್ ನ ನಾವು ಅಟ್ರಿಷಿಯಸ್ ಅಂತ ಕರಿತೀವಿ. ಸೊ ಈಗ ಡಿಫ್ರೆಂಟ್ ಸೈಟ್ ಅಲ್ಲಿ GI ಟ್ರ್ಯಾಕ್ ಅಟ್ರಿಷಿಯಸ್ ನ ನೋಡ್ಬೋದು. ಒಂದು ಈಸೋಫೇಜಿಯಲ್ ಅಟ್ರಿಷಿಯಸ್, ಡಿಯೋಡಿನಲ್ ಅಟ್ರಿಷಿಯಸ್, ಸ್ಮಾಲ್ ಬವೆಲ್ ಅಟ್ರಿಷಿಯಸ್, ಕೊಲೋನಿಕ್ ಅಟ್ರಿಷಿಯಸ್ ಅಂಡ್ ಏನೋರೆಕ್ಟಲ್ ಅಟ್ರಿಷಿಯಸ್.
Esophageal atresia ಅಂದ್ರೆ it's defined as a congenital absence or abnormal narrowing of esophagus. And duodenal atresia ಅಂದ್ರೆ congenital absence or abnormal narrowing of duodenal. Next, small bowel, it will happen in small bowel or colonic and colon. And anorectal, anus or rectal atresias. Next, esophageal atresia and its management. Esophageal atresia is an obstruction of the esophagus due to section of esophagus which is missing. It is usually associated with the connection between lower esophagus and bronchi of the lung. ಅಂದ್ರೆ esophageal atresia ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ಯಾವ್ದಾದ್ರು ಒಂದು ಪಾರ್ಟ್ ಆಬ್ಸೆಂಟ್ ಮೀನ್ಸ್ ಅಟ್ರಿಷನ್ ಯಾವ್ದಾದ್ರು ಒಂದು ಪಾರ್ಟ್ ಆಬ್ಸೆಂಟ್ ಆಗಿರೋದು ಅಥವಾ ನ್ಯೂ ಕನೆಕ್ಷನ್ ಫಾರ್ಮ್ ಆಗಿರೋದು. ಸೊ ಇಲ್ಲಿ ಈಸೋಫೇಜಿಯಲ್ ಅಟ್ರಿಷಿಯಲ್ ಏನಾಗುತ್ತೆ ಅಂತಂದ್ರೆ ಈಸೋಫೇಗಸ್ ಒಂದ್ ಸೆಕ್ಷನ್ ಮಿಸ್ ಆಗಿರುತ್ತೆ ಮತ್ತೆ ಆ ಕನೆಕ್ಷನ್ ಲೋವರ್ ಈಸೋಫೇಗಸ್ ಇಂದ ಲಂಗ್ ಬ್ರಾಂಕಸ್ಗೆ ನ್ಯೂ ಕನೆಕ್ಷನ್ ಇರುತ್ತೆ. ಅದನ್ನ ಈಸೋಫೇಜಿಯಲ್ ಅಟ್ರಿಷಿಯಸ್ ಅಂತ ಕರೀತಾರೆ. ಅದರಿಂದ ಏನಾಗುತ್ತೆ ಈಸೋಫೇಗಸ್ ಅಬ್ಸ್ಟ್ರಕ್ಷನ್ ಫಾರ್ಮೇಶನ್ ಆಗುತ್ತೆ. Next, polyhydramnios is the almost always present during pregnancy as the fetus cannot swallow. After birth, polyhydramnios, the neonates and newborns who's having polyhydramnios or pregnancy during polyhydramnios, what it will happen in this pregnancy, the fetus unable to swallow. So at the birth, these infants also cannot swallow due to esophagus in this blind pouch. The feed whatever they are giving, that is unable to swallow and that is inhaled into the lungs. Usually the gastric acid passes from the stomach into the bronchi. ಏನಾಗುತ್ತೆ ಯೂಶಲಿ ನಾವ್ ಏನಾದ್ರೂ ಸ್ವಾಲೋ ಮಾಡಿದಾಗ ಅದು ಈಸೋಫೆಗಸ್ ಇಂದ ಸ್ಟಮಕ್ಕಿಗೆ ಹೋಗ್ಬೇಕು. ಬಟ್ ಇಲ್ಲಿ ಎಕ್ಸ್ಟ್ರಾ ಒಂದ್ ಚಾನಲ್ ಫಾರ್ಮೇಶನ್ ಆಗಿರೋದ್ರಿಂದ ಅದೇನಾಗುತ್ತೆ ಫೀಡ್ ಏನೇ ಕೊಟ್ರು ಅದು ಲಂಗ್ಸ್ಗೆ ಹೋಗುತ್ತೆ. ಲಂಗ್ಸ್ಗೆ ಹೋದಾಗ ಏನಾಗುತ್ತೆ ಗ್ಯಾಸ್ಟ್ರಿಕ್ ಆಸಿಡ್ ಸ್ಟಮಕ್ ಇಂದ ಬ್ರಾಂಕಸ್ಗೆ ನ್ಯೂ ಕನೆಕ್ಷನ್ ಇಂದ ಪಾಸ್ ಆಗುತ್ತೆ. ಎಸ್ಪೆಷಲಿ ಯಾವಾಗ ಮಕ್ಕಳು ಲೈ ಡೌನ್ ಪೊಸಿಷನ್ ಅಲ್ಲಿ ಇದ್ದಾಗ. So the both inhaled feeds and the reflux of gastric acid result in respiratory distress. So ಯಾವುದೇ ರೀತಿಯಾದ ಫೀಡ್ ಕೊಟ್ಟಾಗ ಫೀಡು ಲಂಗ್ಸ್ಗೆ ಹೋಗೋದ್ರಿಂದ ಮತ್ತೆ ಆ ಗ್ಯಾಸು ರಿಫ್ಲೆಕ್ಸ್ ಗ್ಯಾಸು ಲಂಗ್ಸ್ಗೆ ಹೋಗೋದ್ರಿಂದ ಇದೇನಾಗುತ್ತೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ನ ಕಾಸ್ ಮಾಡುತ್ತೆ. ಸೊ ಅಂತ ಕಂಡೀಷನ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಇಸೋಫೆಗಿಯಲ್ ಅಟ್ರಿಷಿಯಾ ಇರೋ ಬೇಬಿಗೆ ಫೀಡ್ ಮಾಡಬಾರ್ದು. ಆ ಡಯಾಗ್ನೋಸ್ ಹೆಂಗ್ ಕನ್ಫರ್ಮ್ ಮಾಡೋದು ಆ ಬೇಬಿಗೆ ಈಸೋಫೇಜಿಯಲ್ ಅಟ್ರಿಷಿಯಾ ಇದೆ ಅಂತ ಅಂದ್ರೆ ನೇಸೋಗ್ಯಾಸ್ಟ್ರಿಕ್ ಟ್ಯೂಬ್ ನ ಹಾಕ್ಬೇಕಾದ್ರೆ ಇನೇಬಲ್ ಟು ಪಾಸ್ ಅಂದ್ರೆ ನಮ್ ಕೈಲಿ ಅದನ್ನ ಪಾಸ್ ಮಾಡಕ್ ಆಗಲ್ಲ. ನೇಸಲ್ ಇಂದ ಯಾವ ಟ್ಯೂಬ್ ನ ನಾವು ಇನ್ಸರ್ಟ್ ಮಾಡ್ತೀವಿ ಆ ಟ್ಯೂಬ್ ನ ಪ್ರಾಪರ್ ಆಗಿ ಪಾಸ್ ಮಾಡಕ್ ಆಗಲ್ಲ. ಅಂತ ಟೈಮಲ್ಲಿ ನಾವು ಕನ್ಫರ್ಮ್ ಮಾಡ್ಬೋದು ಆ ಬೇಬಿಗೆ ಈಸೋಫೇಜಿಯಲ್ ಅಟ್ರಿಷಿಯಾ ಇದೆ ಅಂತ. Whenever polyhydramnios is diagnosed, a nasogastric tube must be passed at the birth to exclude esophageal atresia before first feeding. ನೀವು ಪಾಲಿಹೈಡ್ರಮ್ನಿಯಸ್ ನ ಡಯಾಗ್ನೋಸ್ ಮಾಡಿದ್ರೆ ಇಮಿಡಿಯೇಟ್ ಆಫ್ ಬರ್ತ್ ಏನ್ ಮಾಡ್ಬೇಕು ನೀವು ನೇಸೋಗ್ಯಾಸ್ಟ್ರಿಕ್ ಟ್ಯೂಬ್ ನ ಬೇಬಿಗೆ ಪಾಸ್ ಮಾಡ್ಬೇಕು. ಪಾಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಫಸ್ಟ್ ಫೀಡ್ ಕೊಡಕ್ಕಿಂತ ಮುಂಚೆ ಈಸೋಫೇಜಿಯಲ್ ಅಟ್ರಿಷಿಯಾನ ಬಿಟ್ಟು ಡೈರೆಕ್ಟ್ ಸ್ಟಮಕ್ ಹೋಗೋ ತರ ನೋಡ್ಕೋಬಹುದು. Next, duodenal atresia and its management. Duodenal atresia ಅಂದ್ರೆ obstruction of duodenum. Same polyhydramnios and may be present and the amniotic fluid may be also bile stain due to the fetus vomiting. Amniotic fluid ಅಥವಾ bile stain ಎರಡು ಏನ್ ಮಾಡುತ್ತೆ ಫೀಟಲ್ ವಾಮಿಟಿಂಗ್ ನ ಕಾಸ್ ಮಾಡುತ್ತೆ. ಸೊ ಸೂನ್ ಆಫ್ಟರ್ ಡೆಲಿವರಿ ಇನ್ಫೆಂಟ್ ಸ್ಟಾರ್ಟ್ ಟು ವಾಮಿಟ್. ಸೊ ಇನ್ ದಟ್ ವಾಮಿಟ್ ನಾವು ಬೈಲ್ ಸ್ಟೇನ್ ನ ನೋಡ್ಬೋದು. ದಿಸ್ ಡಯಾಗ್ನೋಸಿಸ್ ಈಸಿಲಿ ಕನ್ಫರ್ಮ್ ಬೈ ಎಕ್ಸ್-ರೇ. ದಿಸ್ ಇನ್ಫೆಂಟ್ಸ್ ಮಸ್ಟ್ ಬಿ ಕೀಪ್ ಫಾರ್ nil per mouth and stomach should be emptied via nasogastric tube.
Next, rectal atresia or imperforated anus. Imperforated anus is defect that present from the birth in which opening to the anus is missing or blocked. Rectal atresia or imperforated anus ಅಂದ್ರೆ ಇದು ಒಂದು ಕಂಜೆನಿಟಲ್ ಡಿಸೀಸ್. ಏನಾಗುತ್ತೆ ಅಂದ್ರೆ ಅಟ್ ಬರ್ತ್ ಏನಸ್ opening of anus is missing or blocked. That is rectal atresia. This imperforated anus ಅಥವಾ rectal atresia several form ಅಲ್ಲಿ occur ಆಗ್ಬೋದು. ಯಾವ್ದ್ಯಾವ್ದಂತಂದ್ರೆ the rectum may end in the blind pouch that does not connect with the colon. ಅಂದ್ರೆ rectum ಕೋಲನ್ ಜೊತೆ ಕನೆಕ್ಟ್ ಆಗ್ತಾ ಇರೋ ತರ ಒಂದು ಬ್ಲೈಂಡ್ ಪೌಚ್ ನ ಫಾರ್ಮೇಶನ್ ಮಾಡ್ಬೋದು, ಅಥವಾ ಡಸ್ ನಾಟ್ ಹ್ಯಾವ್ ಕಲೆಕ್ಷನ್ ವಿತ್ ದ ಕೋಲನ್. ಇಲ್ಲಾಂದ್ರೆ ಇನ್ನೊಂದು ಏನಂದ್ರೆ ದ rectum may be opening to the urethra or bladder, or in some cases base of the penis in the boys, vagina in the girls, or narrowing of anus or absence of anus. ಅಂದ್ರೆ ಈ ಇಂಪರ್ಫೋರೇಟೆಡ್ ಏನಸ್ ಅಥವಾ ಏನಸ್ ರೆಕ್ಟಲ್ ಅಟ್ರಿಷಿಯಾ ಸೆವೆರಲ್ ಫಾರ್ಮ್ ಅಲ್ಲಿ ಫಾರ್ಮ್ ಆಗ್ಬೋದು. ಒಂದು ರೆಕ್ಟಮ್ ಹೆಂಡ್ ಪಾರ್ಟ್ ಬ್ಲೈಂಡ್ ಪೌಚ್ ಆಗಿರ್ಬೋದು, ಇಲ್ಲ ಅಂದ್ರೆ ಅದು ರೆಕ್ಟಮ್ ಕೋಲನ್ ಜೊತೆ ಕನೆಕ್ಷನ್ ಇಲ್ಲದೆ ಇರ್ಬೋದು. ಇನ್ನೊಂದು ಬಂದು ರೆಕ್ಟಮ್ ಓಪನಿಂಗು ಯುರೆತ್ರಾ ಅಥವಾ ಬ್ಲಾಡರ್ ಅಲ್ಲಿ ಓಪನ್ ಆಗಿರ್ಬೋದು, ಅಥವಾ ಬಾಯ್ಸ್ ಅಲ್ಲಿ ಬೇಸ್ ಆಫ್ ದ ಪೆನ್ನಿಸ್ ಅಲ್ಲಿ ಅಥವಾ ಸ್ಕ್ರೋಟಮ್ ಅಲ್ಲಿ ಇರ್ಬೋದು, ಇಲ್ಲ ಗರ್ಲ್ಸ್ ಅಲ್ಲಿ ವೆಜೈನಾದಲ್ಲಿ ಇರ್ಬೋದು. ಇಲ್ಲ ಅಂದ್ರೆ ಏನಸ್ಸು ನ್ಯಾರೋ ಆಗಿರ್ಬೋದು ಅಥವಾ ಆಬ್ಸೆಂಟ್ ಆಗಿರ್ಬೋದು. ಸಿಂಪ್ಟಮ್ಸ್ ಏನೇನಂತಂದ್ರೆ ಏನಲ್ ಓಪನಿಂಗ್ ವೆರಿ ನಿಯರ್ ಟು ದ ವೆಜೈನಲ್ ಓಪನಿಂಗ್, ಮತ್ತೆ ಬೇಬಿ ಡಸ್ ನಾಟ್ ಪಾಸ್ ಫಸ್ಟ್ ಸ್ಟೂಲ್ ವಿತಿನ್ 24 to 48 hours ಆಫ್ ಬರ್ತ್. 24 to 48 hours ಆಫ್ ಬರ್ತ್ ಆದ್ರೂ ಬೇಬಿ ಇನ್ನ ಫಸ್ಟ್ ಸ್ಟೂಲ್ ನ ಪಾಸ್ ಮಾಡಿರಲ್ಲ, ಅಥವಾ ಏನಲ್ ಓಪನಿಂಗ್ ಮಿಸ್ ಆಗಿರೋದು, ಎಕ್ಸಾಮಿನೇಷನ್ ಮಾಡಿದಾಗ ಏನಲ್ ಓಪನಿಂಗ್ ಮಿಸ್ ಆಗಿರೋದು ಗೊತ್ತಾಗ್ಬೋದು. ಮತ್ತೆ ಬೆಲ್ಲಿ ಏರಿಯಾ ಸ್ವೋಲನ್ ಆಗಿರೋದು, ಸ್ಟೊಮಕ್ ಸ್ವೋಲನ್ ಆಗಿರೋದು, ಅಥವಾ ಸ್ಟೂಲು ವೆಜೈನಾ ಇಂದ ಇಲ್ಲ ಸ್ಕ್ರೋಟಮ್ ಯುರೆತ್ರಾ ಇಂದ ಪಾಸ್ ಆಗೋಂಥದ್ದು. ಇದೆಲ್ಲ ಇಂಪರ್ಫೋರೇಟೆಡ್ ಏನಸ್ ಅಥವಾ ಏನಲ್ ಅಟ್ರಿಷಿಯಾದ ಸಿಂಪ್ಟಮ್ಸ್. This condition will be diagnosed during examination or imaging test. So treatment ಏನಂತಂದ್ರೆ surgery to correct the defect and then temporary colostomy. Temporary colostomy ಮಾಡಿದ್ರೆ ಏನಾಗುತ್ತೆ ಅಂದ್ರೆ stool can be collected in the bag outside of the abdomen wall. Next, there are 3 possibilities if baby does not pass meconium. ಏನ್ ಪಾಸಿಬಿಲಿಟಿ ಇಫ್ ಬೇಬಿ ಮೆಕೋನಿಯಂ ನ ಪಾಸ್ ಮಾಡಲಿ 24 hours ಅಲ್ಲಿ ಅಂತಂದ್ರೆ ಮಾಲ್ ರೊಟೇಷನ್ ಆರ್ ವಲ್ವೋಲಸ್, ಮೆಕೋನಿಯಂ ಇಲಿಯಸ್ ಆರ್ ಇಸ್ಪ್ರಂಗ್ಸ್ ಡಿಸೀಸ್. ಸೊ ಮಾಲ್ ರೊಟೇಷನ್ ಆರ್ ವಲ್ವೋಲಸ್ ಅಂತ ಅಂದ್ರೆ ಆಲ್ರೆಡಿ ನೋಡಿದ್ವಿ. ಇಫ್ ಬೇಬಿ ಏನಾದ್ರು ಮೆಕೋನಿಯಂ ಪಾಸ್ ಮಾಡಿಲ್ಲ ಅಂದ್ರೆ ದೇರ್ ಆರ್ 3 ಪಾಸಿಬಿಲಿಟೀಸ್ ಆಫ್ ಕಂಡೀಷನ್ಸ್. ಯಾವ್ಯಾವ್ದಂದ್ರೆ ಮಾಲ್ ರೊಟೇಷನ್ ಆರ್ ವಲ್ವೋಲಸ್, ಮೆಕೋನಿಯಂ ಇಲಿಯಸ್ ಆರ್ ಇಸ್ಪ್ರಂಗ್ಸ್ ಡಿಸೀಸ್. ಫಸ್ಟ್ ಒನ್ ಮಾಲ್ ರೊಟೇಷನ್ ಆರ್ ವಲ್ವೋಲಸ್. ಮಾಲ್ ರೊಟೇಷನ್ ವಲ್ವೋಲಸ್ ಅಂದ್ರೆ ಏನಂದ್ರೆ ಎ ವಲ್ವೋಲಸ್ ಇಸ್ ಅನ್ ಬವೆಲ್ ಅಬ್ಸ್ಟ್ರಕ್ಷನ್. ಅಂದ್ರೆ ಬವೆಲ್ ಅಬ್ಸ್ಟ್ರಕ್ಷನ್ ಆಗಂತದ್ದು. ಈ ಬವೆಲ್ ಲೂಪ್ ಇರುತ್ತಲ್ಲ ಅದು ಅಬ್ನಾರ್ಮಲಿ ಟ್ವಿಸ್ಟ್ ಆಗಿರುತ್ತೆ ಇಟ್ ಸೆಲ್ಫ್. ಅದೇ ಅಬ್ನಾರ್ಮಲಿ ಟ್ವಿಸ್ಟ್ ಆಗಿರುತ್ತೆ. ಟ್ವಿಸ್ಟ್ ಆದಾಗ ಏನಾಗುತ್ತೆ, ಬವೆಲ್ ಅಬ್ಸ್ಟ್ರಕ್ಷನ್ ಆಗುತ್ತೆ. ಇವಾಗ ಒಂದು ವಾಟರ್ ಪೈಪು ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿದ್ರೆ ವಾಟರ್ ಈಸಿಯಾಗಿ ಪಾಸ್ ಆಗುತ್ತೆ. ಅದೇ ಅದು ಟ್ವಿಸ್ಟ್ ಆದ್ರೆ ಏನಾಗುತ್ತೆ, ವಾಟರ್ ಅಬ್ಸ್ಟ್ರಕ್ಷನ್ ಆಗುತ್ತೆ. ಅದೇ ತರ ಇಲ್ಲಿ ಬವೆಲ್ ಲೂಪ್ ಆಫ್ ದ ಬವೆಲ್ ಟ್ವಿಸ್ಟ್ ಆಗಿರೋದ್ರಿಂದ ಬವೆಲ್ ಅಬ್ಸ್ಟ್ರಕ್ಷನ್ ಆಗುತ್ತೆ. ಸೊ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನೇನು ಅಂತ ಅಂದ್ರೆ ಬವೆಲ್ ಅಬ್ಸ್ಟ್ರಕ್ಷನ್ ಆಗಿರೋದ್ರಿಂದ ಅಬ್ಡೋಮಿನಲ್ ಡಿಸ್ಟೆನ್ಷನ್ ಮತ್ತೆ ವಾಮಿಟಿಂಗ್ ಇರುತ್ತೆ. ಬೇಬಿ ಹೊಟ್ಟೆ ಊದ್ಕೊಂಡಿರುತ್ತೆ ಮತ್ತೆ ವಾಮಿಟಿಂಗ್ ಆಗ್ತಿರುತ್ತೆ.
ಮತ್ತೆ ಹಿಸ್ಕಿಮಿಯಾ, ಲಾಸ್ ಆಫ್ ಬ್ಲಡ್ ಫ್ಲೋ ಇರುತ್ತೆ ಅಫೆಕ್ಟೆಡ್ ಪಾರ್ಟ್ಗೆ, ಫಾರ್ ಎಕ್ಸಾಂಪಲ್ ಇಂಟೆಸ್ಟೈನ್ಗೆ ಅಥವಾ ಬವೆಲ್ಗೆ ಇಸ್ಕಿಮಿಯಾ, ಲಾಸ್ ಆಫ್ ಬ್ಲಡ್ ಫ್ಲೋ ಇರುತ್ತೆ ಆ ಏರಿಯಾಗೆ. ಮತ್ತೆ ಸಿವಿಯರ್ ಪೇನ್ ಅಂಡ್ ಪ್ರೋಗ್ರೆಸಿವ್ ಇಂಜುರಿ ಟು ದ ಇಂಟೆಸ್ಟೈನಲ್ ವಾಲ್. ಇದೆಲ್ಲ ಸೈನ್ಸ್ ಅಂಡ್ ಸಿಂಪ್ಟಮ್ಸ್. ನೆಕ್ಸ್ಟ್ ಟ್ರೀಟ್ಮೆಂಟ್ ಬಂದ್ರೆ ಸಿಗ್ಮಾಯ್ಡೋಸ್ಕೋಪಿ ಇಲ್ಲ ಲ್ಯಾಪ್ರೋಟಮಿ. ಸಿಗ್ಮಾಯ್ಡೋಸ್ಕೋಪಿ ಇಲ್ಲ ಲ್ಯಾಪ್ರೋಟಮಿ ಟ್ರೀಟ್ಮೆಂಟ್. ಸಿಗ್ಮಾಯ್ಡೋಸ್ಕೋಪಿ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಎಂಡೋಸ್ಕೋಪಿ. ನೆಕ್ಸ್ಟ್ ಮೆಕೋನಿಯಂ ಇಲಿಯಸ್. ಮೆಕೋನಿಯಂ ಇಲಿಯಸ್ ಆರ್ ಸಿಸ್ಟಿಕ್ ಫೈಬ್ರೋಸಿಸ್. ಮೆಕೋನಿಯಂ ಇಲಿಯಸ್ ಆರ್ ಸಿಸ್ಟಿಕ್ ಫೈಬ್ರೋಸಿಸ್. ಮೆಕೋನಿಯಂ ಇಲಿಯಸ್ ಅಂತ ಅಂದ್ರೆ ಡ್ಯೂ ಟು ಪರ್ಟಿಕ್ಯುಲರ್ ವಿಸ್ಕಸ್, ಮೆಕೋನಿಯಂ ಇಸ್ particularly viscous and causes intestinal obstruction. ಮೆಕೋನಿಯಂ ಪಾಸ್ ಆಗಿಲ್ಲ ಅಂದಾಗ ಏನಾಗುತ್ತೆ, ಅದು ಇಂಟೆಸ್ಟಿನಲ್ ಅಬ್ಸ್ಟ್ರಕ್ಷನ್ ಕಾಸ್ ಮಾಡುತ್ತೆ. ಅದು ಅದರ್ವೈಸ್ ಅದು ಸಿಸ್ಟಿಕ್ ಫೈಬ್ರೋಸಿಸ್ ಅಂತಾನು ಕರಿತೀವಿ. ಸಿಂಪ್ಟಮ್ಸ್ ಏನು, ಎಮಿಸಿಸ್ ಅಂತ ಅಂದ್ರೆ ವಾಮಿಟಿಂಗ್ ಇರುತ್ತೆ. ವಾಮಿಟ್ ಅಲ್ಲಿ ಮೇ ಬಿ ಬೈಲ್ ಸ್ಟೈನ್ ಇರ್ಬೋದು, ಮತ್ತೆ ಅಬ್ಡೋಮನ್ ಡಿಸ್ಟೆನ್ಷನ್ ಇರ್ಬೋದು, ಮತ್ತೆ ಫಸ್ಟ್ 24 hours ಅಲ್ಲಿ ಮೆಕೋನಿಯಂ ಪಾಸ್ ಆಗದೆ ಇರ್ಬೋದು. ಕ್ಲಿನಿಕಲ್ ಪ್ರೆಸೆಂಟೇಷನ್, ಫಿಸಿಕಲ್ ಎಕ್ಸಾಮಿನೇಷನ್ ಮತ್ತೆ ಎಕ್ಸ್ರೇ ಮೂಲಕ ನಾವು ಇದನ್ನ ಡಯಾಗ್ನೋಸ್ ಮಾಡ್ಬೋದು. ಟ್ರೀಟ್ಮೆಂಟ್ ಏನು, ಟ್ರೀಟ್ಮೆಂಟ್ ಬಂದು ಸರ್ಜರಿ ಇಲ್ಲ ಅಂದ್ರೆ ಎನಿಮಾ. ಏನಾದ್ರೂ ಫೇಲ್ ಆದ್ರೆ ಸರ್ಜರಿ ಮಾಡ್ಬೋದು. ನೆಕ್ಸ್ಟ್ ಇಟ್ಸ್ ಸ್ಪ್ರಂಗ್ಸ್ ಡಿಸೀಸ್ ಅಂತಂದ್ರೆ ಬ್ಲಾಕೇಜ್ ಆಫ್ ಲಾರ್ಜ್ ಇಂಟೆಸ್ಟೈನ್ ಡ್ಯೂ ಟು ಇಂಪ್ರಾಪರ್ ಮಸಲ್ ಮೂವ್ಮೆಂಟ್ ಇನ್ ದ ಬವೆಲ್. ಅಂದ್ರೆ ಇಂಪ್ರಾಪರ್ ಮಸಲ್ ಮೂವ್ಮೆಂಟ್, ಬವೆಲ್ ಅಲ್ಲಿರೋ ಇಂಪ್ರಾಪರ್ ಮಸಲ್ ಮೂವ್ಮೆಂಟ್ ಇಂದ ಲಾರ್ಜ್ ಇಂಟೆಸ್ಟೈನ್ ಬ್ಲಾಕ್ ಆಗೋದ್ನ ಇಟ್ಸ್ ಸ್ಪ್ರಂಗ್ಸ್ ಡಿಸೀಸ್ ಅಂತ ಕರಿತೀವಿ. ಕಾಸಸ್ ಏನು, ಕಾಸಸ್ ನಾರ್ಮಲಿ ಏನಾಗುತ್ತೆ ಅಂತ ಅಂದ್ರೆ ಮಸಲ್ ಕಾಂಟ್ರಾಕ್ಷನ್ ಆಗೋದ್ರಿಂದ ಗಟ್ಟಲ್ಲಿ ಇದು ಡೈಜೆಸ್ಟೆಡ್ ಮೆಟೀರಿಯಲ್ಸ್ನ ಮೂವ್ ಮಾಡಕ್ಕೆ, ಇಂಟೆಸ್ಟೈನ್ ಮುಖಾಂತರ ಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಈ ಮಸಲ್ ಕಾಂಟ್ರಾಕ್ಷನ್. ಅದನ್ನ ನಾವು ಪೆರಿಸ್ಟಾಲಿಸಿಸ್ ಅಂತ ಕರಿತೀವಿ. ಅಂದ್ರೆ ಸ್ಟೊಮಕ್ ಅಲ್ಲಿ ಮಸಲ್ ಕಾಂಟ್ರಾಕ್ಷನ್ ಆಗೋದ್ರಿಂದ ಡೈಜೆಸ್ಟೆಡ್ ಮೆಟೀರಿಯಲ್ಸ್ ಅಂದ್ರೆ ಫುಡ್ ಏನು ಡೈಜೆಸ್ಟ್ ಆಗಿರುತ್ತೆ ಸ್ಟೊಮಕ್ ಅಲ್ಲಿ, ಅದು ಸ್ಟೊಮಕ್ ಇಂದ ಇಂಟೆಸ್ಟೈನ್ಗೆ ಥ್ರೂ ಇಂಟೆಸ್ಟೈನ್ ಪಾಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನ ಪೆರಿಸ್ಟಾಲಿಸಿಸ್ ಅಂತ ಕರಿತೀವಿ. The nerves in between the muscle layer triggers the contraction. This muscle contraction ಆಗ್ಬೇಕಂದ್ರೆ ಮಸಲ್ ಲೇಯರ್ ಮಧ್ಯೆ ಇರೋಂಥ ನರ್ವ್ ರೀಸನ್ ಅದು ಟ್ರಿಗರ್ ಮಾಡಿ ಈ ಕಾಂಟ್ರಾಕ್ಷನ್ ಆಗೋ ತರ ಮಾಡುತ್ತೆ. ಬಟ್ ಈ ಸ್ಪ್ರಂಗ್ಸ್ ಡಿಸೀಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಆ ನರ್ವ್ ಏನಾಗಿರುತ್ತೆ, ಮಿಸ್ಸಿಂಗ್ ಆಗಿರುತ್ತೆ ಬವೆಲ್ ಇಂದ. ಸೊ ಆ ನರ್ವ್ ಮಿಸ್ ಆದಾಗ ಏನಾಗುತ್ತೆ, ಆ ಡೈಜೆಸ್ಟೆಡ್ ಮೆಟೀರಿಯಲ್ ಪಾಸ್ ಆಗಕ್ಕೆ ಆಗಲ್ಲ. ಪಾಸ್ ಆಗಕ್ಕೆ ಆಗದೆ ಇರೋದು ಏನಾಗುತ್ತೆ, ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ ಅದು ಇಂಟೆಸ್ಟೈನ್ ಕಂಟೆಂಟ್ ಏನಾಗುತ್ತೆ, ಬಿಲ್ಡಪ್ ಬಿಹೈಂಡ್ ದ ಬ್ಲಾಕೇಜ್. ಅವಾಗ ಏನಾಗುತ್ತೆ, ಬವೆಲ್ ಮತ್ತೆ ಅಬ್ಡೋಮನ್ ಸ್ವೋಲನ್ ಆಗುತ್ತೆ. ಇದು ಈ ಸ್ಪ್ರಂಗ್ಸ್ ಡಿಸೀಸ್ ಅಲ್ಲಿ ಆಗಂತ ರೀಸನ್. ಸೊ ಕಾಸ್ ಏನು ಮೇನ್ ಆಗಿ ಅಂತಂದ್ರೆ ಮಸಲ್ ಕಾಂಟ್ರಾಕ್ಷನ್ ಹೆಲ್ಪ್ ಮಾಡಂತ ನಾವು ಮಿಸ್ ಆಗದೆ ಇದಕ್ಕೆ ಮೇನ್ ಕಾಸ್. Are Sprung's disease sometimes associated with inherited or congenital condition like Down syndrome? Next symptoms. Symptoms ಏನೇನು ಇರ್ಬೋದು ಅಂದ್ರೆ ಡಿಫಿಕಲ್ಟ್ ಇನ್ ಬವೆಲ್ ಮೂಮೆಂಟ್ಸ್, failure to pass meconium after birth, failure to pass first stool within 24 to 48 hours, ಜಾಂಡಿಸ್ ಆಗಿರ್ಬೋದು ಅಥವಾ ಪೂರ್ ಫೀಡಿಂಗ್, ಬೇಬಿ ಕರೆಕ್ಟಾಗಿ ಫೀಡ್ ತಗೊಳ್ದೇ ಇರೋದು, ಮತ್ತೆ ವೇಟ್ ಗೇನ್ ಕಡಿಮೆ ಇರೋದು, ವಾಮಿಟಿಂಗ್ ಮತ್ತೆ ವಾಟರಿ ಡಯರಿಯಾ, ಇದು ನ್ಯೂ ಬಾರ್ನ್ಸ್ ಅಲ್ಲಿ. ಬಟ್ ಇನ್ನು ಓಲ್ಡರ್ ಚಿಲ್ಡ್ರನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫೀಕಲ್ ಇಂಪ್ಯಾಕ್ಷನ್, ಸ್ಲೋ ಗ್ರೋತ್, ಸ್ಟೊಮಕ್ ಕೂತ್ಕೊಳ್ಳೋದು ಅಥವಾ ಕಾನ್ಸ್ಟಿಪೇಷನ್, ಮಾಲ್ ನ್ಯೂಟ್ರಿಷನ್. ನೆಕ್ಸ್ಟ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಯಾವ್ಯಾವುದು ಅಂತಂದ್ರೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಡಾಕ್ಟರ್ ಮೇ ಬಿ ಫೀಲ್ ಲೂಪ್ಸ್ ಆಫ್ ದ ಬವೆಲ್ ಇನ್ ದ ಸ್ವೋಲನ್ ಬೆಲ್ಲಿ.
ಅಂದ್ರೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಡಾಕ್ಟರು ಊದ್ಕೊಂಡಿರೋ ಹೊಟ್ಟೆಯಲ್ಲಿ ಬವೆಲ್ ಲೂಪ್ ನ ಫೀಲ್ ಮಾಡ್ಬೋದು. ಮತ್ತೆ ಲಾಸ್ ಆಫ್ ಮಸಲ್ ಟೋನ್ ರೆಕ್ಟಲ್ ಮಸಲ್ಸ್ ಅಲ್ಲಿ. ಅದರ್ ದನ್ ಫಿಸಿಕಲ್ ಎಕ್ಸಾಮಿನೇಷನ್ ಅಬ್ಡೋಮಿನಲ್ ಎಕ್ಸ್ರೇ, ಏನಲ್ ಮಾನೋಮೆಟ್ರಿ, ಬೇರಿಯಂ ಎನಿಮಾ, ರೆಕ್ಟಲ್ ಬಯೋಪ್ಸಿ ಇದೆಲ್ಲ ಡಯಾಗ್ನೋಸ್ಟಿಕ್ ಟೆಸ್ಟ್. ನೆಕ್ಸ್ಟ್ ಟ್ರೀಟ್ಮೆಂಟ್ ಬಂದು ಏನಿರ್ಬೋದು ಅಂದ್ರೆ ಕೊಲಾಸ್ಟಮಿ ಅಂದ್ರೆ ಆಲ್ರೆಡಿ ನೋಡಿದ್ವಿ. ಅಂದ್ರೆ ಇಂಟೆಸ್ಟೈನ್ ಪಾರ್ಟ್ ನ ಅಬ್ಡೋಮಿನಲ್ ವಾಲ್ ಇಂದ ಹೊರಗಡೆ ತಂದು ಒಂದ್ ಪೌಚ್ ಹಾಕಿ ಫೀಕಲ್ ಮ್ಯಾಟರ್ ನ ಕಲೆಕ್ಟ್ ಮಾಡೋ ಅಂಥದ್ದು. ಅದರ್ ದನ್ ಸರ್ಜಿಕಲ್ ಕರೆಕ್ಷನ್ ಬಂದು ಆಫ್ಟರ್ ಮೀನ್ಸ್ ವಿತ್ ಇನ್ 1 year ಆಫ್ ಏಜ್ ಅಲ್ಲಿ ಮಾಡ್ತಿದ್ವಿ. ಬಟ್ ರೀಸೆಂಟ್ ಆಗಿ ಏನ್ ಚೇಂಜಸ್ ಆಗಿದೆ ಅಂತಂದ್ರೆ ಆ ಪ್ರೊಸೀಜರ್ ನ ನಿಯೋನೆಟಲ್ ಪೀರಿಯಡ್ ಅಲ್ಲಿ ಕೂಡ ಮಾಡ್ಬೋದು. ಇದು ಟ್ರೀಟ್ಮೆಂಟ್. ನೆಕ್ಸ್ಟ್ ಬಂದು ಕ್ಲೆಫ್ಟ್ ಲಿಪ್ ಅಂಡ್ ಕ್ಲೆಫ್ಟ್ ಪ್ಯಾಲೆಟ್. ಕ್ಲೆಫ್ಟ್ ಲಿಪ್ ಅಂಡ್ ಕ್ಲೆಫ್ಟ್ ಪ್ಯಾಲೆಟ್ ಬಂದು ಕಂಜೆನಿಟಲ್ ಡಿಫಾರ್ಮಿಟಿ ಅಂದ್ರೆ ಆಲ್ರೆಡಿ ಹೇಳಿದೆ ಸ್ಟ್ರಕ್ಚರಲ್ ಡಿಫೆಕ್ಟ್. ಈ ಕ್ಲೆಫ್ಟ್ ಲಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ದ ಕಂಜೆನಿಟಲ್ ಡಿಫಾರ್ಮಿಟಿ ಆಫ್ ದ ಕ್ಲೆಫ್ಟ್ ಇನ್ ದ ಅಪ್ಪರ್ ಲಿಪ್ ಆರ್ ಒನ್ ಆರ್ ಬೋತ್ ಸೈಡ್ ಆಫ್ ದ ಮಿಡ್ ಲೈನ್. ನೀವು ಫಸ್ಟ್ ಪಿಕ್ಚರ್ ಅಲ್ಲಿ ನೋಡ್ಬೋದು ಕ್ಲೆಫ್ಟ್ ಲಿಪ್ ಅಂತಂದ್ರೆ ಒಂದು ಕ್ಲೆಫ್ಟ್ ಫಾರ್ಮೇಶನ್ ಅಪ್ಪರ್ ಲಿಪ್ ಅಲ್ಲಿ ಒಂದು ಕ್ಲೆಫ್ಟ್ ಫಾರ್ಮೇಶನ್ ಆಗಿರೋದನ್ನ ನೀವು ನೋಡ್ಬೋದು ಓಪನಿಂಗ್. ಅದು ಮೇ ಬಿ ಒನ್ ಆರ್ ಬೋತ್ ಸೈಡ್ ಆಫ್ ದ ಮಿಡ್ ಲೈನ್, ಒನ್ ಲಿಪ್ ಅಥವಾ ಬೋತ್ ಸೈಡ್. ನೆಕ್ಸ್ಟ್ ಕ್ಲೆಫ್ಟ್ ಪ್ಯಾಲೆಟ್ ಅಂತಂದ್ರೆ ಎ ಫಿಶರ್ಸ್ ಇನ್ ದ ಮಿಡ್ ಲೈನ್ ಆಫ್ ದ ಪ್ಯಾಲೆಟ್ ಡ್ಯೂ ಟು ಫೇಲ್ಯೂರ್ ಆಫ್ ದ ಟೂ ಸೈಡ್ಸ್ ಫ್ಯೂಸ್ ಇನ್ embryonic development. It may be accompanied by cleft lip and disturbance of tooth formation. ಕ್ಲೆಫ್ಟ್ ಪ್ಯಾಲೆಟ್ ಅಂದ್ರೆ ಪ್ಯಾಲೆಟ್ ನೀವು ಹಾ ಅಂದಾಗ ಅಲ್ಲಿ ಮೇಲ್ಗಡೆ ಕಾಣಂತ ಆ ಪ್ಯಾಲೆಟ್ ಅಲ್ಲಿ ಎ ಫಿಶರ್ ಇನ್ ದ ಮಿಡ್ ಲೈನ್ ಆಫ್ ದ ಪ್ಯಾಲೆಟ್. ನೆಕ್ಸ್ಟ್ ಇಲ್ಲಿ ನೋಡಿ ಟೈಪ್ಸ್ ಅಲ್ಲಿ ಬಂದ್ರೆ ಯೂನಿಲ್ಯಾಟ್ರಲ್ ಇನ್ಕಂಪ್ಲೀಟ್ ಅಲ್ಲಿ ಯೂನಿಲ್ಯಾಟ್ರಲ್ ಕಂಪ್ಲೀಟ್ ಅಂದ್ರೆ ಯೂನಿಲ್ಯಾಟ್ರಲ್ ಕಂಪ್ಲೀಟ್ ಅಂದ್ರೆ ಯೂನಿಲ್ಯಾಟ್ರಲ್ ಅಂದ್ರೆ ಒನ್ ಸೈಡ್. ಇಲ್ಲಿ ಇನ್ಕಂಪ್ಲೀಟ್ ಆಗುತ್ತೆ ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಅಪ್ ಟು ಪ್ಯಾಲೆಟ್ ಫುಲ್ ಇನ್ಸೈಡ್ ನಿಯರ್ ಟು ನೋಸ್ ವರ್ಗೂ ಇದೆ. ನೆಕ್ಸ್ಟ್ ಇಲ್ಲಿ ಬೈಲ್ಯಾಟ್ರಲ್ ಕಂಪ್ಲೀಟ್, ಇನ್ಕಂಪ್ಲೀಟ್ ಕ್ಲೆಫ್ಟ್ ಪ್ಯಾಲೆಟ್, ಅದು ಪ್ಯಾಲೆಟ್ ಈ ರೆಡ್ ಕಲರ್ ಏನ್ ಕಲಿಸುತ್ತೆ ಅದು ಪ್ಯಾಲೆಟ್. ಇನ್ಕಂಪ್ಲೀಟ್ ಕ್ಲೆಫ್ಟ್ ಪ್ಯಾಲೆಟ್, ಯೂನಿಲ್ಯಾಟ್ರಲ್ ಕಂಪ್ಲೀಟ್ ಲಿಪ್ ಅಂಡ್ ಪ್ಯಾಲೆಟ್, ಬೈಲ್ಯಾಟ್ರಲ್ ಕಂಪ್ಲೀಟ್ ಲಿಪ್ ಅಂಡ್ ಪ್ಯಾಲೆಟ್. ಇದು ಟೈಪ್ಸ್. ನೆಕ್ಸ್ಟ್ ಈ ಕ್ಲೆಫ್ಟ್ ಪ್ಯಾಲೆಟ್ ನ ಪ್ರಿನೇಟಲ್ ಡಯಾಗ್ನೋಸಿಸ್ ಮಾಡಿ ಕೂಡ ನಾವು ಕಂಡುಹಿಡಬಹುದು. And diagnosed until soft tissue of the fetal face can be cleared visualized sonography in 13 to 14 weeks. 13 to 14 weeks ಅಲ್ಲಿ ನಾವು ಕ್ಲಿಯರ್ ವಿಜುವಲೈಸ್ ಮಾಡಬಹುದು ಸೋನೋಗ್ರಾಫಿಕಲ್ ಅಂದ್ರೆ ಅಬ್ಡೋಮಿನಲ್ ಸ್ಕ್ಯಾನ್ ಮುಖಾಂತರ. The majority of infants with cleft lip also have palatal involvement. Next, management of cleft lip repair. The edges of the cleft between the lip and nose are cut. ಅಲ್ಲಿ ಪಿಕ್ಚರ್ ಏನ್ ಬಿ ನೋಡಬಹುದು. The edges of the cleft between the lip and nose are cut. The bottom of the nostril is formed with suture. ಪಿಕ್ಚರ್ ಸಿ ಅಲ್ಲಿ ನೋಡಬಹುದು. ದ ನೋಸ್ ಬಾಟಮ್ ಅಲ್ಲಿ ಇರೋಂಥ ಕ್ಲೆಫ್ಟ್ ನ ಸೂಚರ್ ಮುಖಾಂತರ ಇದ್ ಮಾಡ್ತಾ ಇದಾರೆ. ದ ಅಪ್ಪರ್ ಪಾರ್ಟ್ ಆಫ್ ದ ಲಿಪ್
tissues is closed. ಮತ್ತೆ ಅಪ್ಪರ್ ಪಾರ್ಟ್ ಆಫ್ ದ ಲಿಪ್ ಟಿಶ್ಯೂನ ಸೂಚರ್ ಮಾಡಿದ್ಮೇಲೆ ಅದು ಕ್ಲೋಸ್ ಆಗುತ್ತೆ. ಡಿ ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಅಂಡ್ ದ ಸ್ಟಿಚಸ್ ಆರ್ ಎಕ್ಸ್ಟೆಂಡೆಡ್ ಡೌನ್, ಕ್ಲೋಸ್ ದ ಓಪನಿಂಗ್ ಎಂಟೈರ್ಲಿ. ಪಿಕ್ಚರ್ ಇ ಅಲ್ಲಿ ನೋಡ್ಬೋದು. ಸೂಚರ್ ಫಸ್ಟು ನಾಸ್ಟ್ರಿಲ್ ಹತ್ರ ಇರೋಂಥ ಟಿಶ್ಯೂಸ್ನ ಸೂಚರ್ ಮಾಡಿದ್ದಾರೆ. ಆಮೇಲೆ ಅಪ್ಪರ್ ಪಾರ್ಟ್ ಆಫ್ ದ ಲಿಪ್ ಟಿಶ್ಯೂ ಏನಾಗುತ್ತೆ ಕ್ಲೋಸ್ ಆಗುತ್ತೆ. ಆಮೇಲೆ ಮಿಕ್ಕಿದ್ನ ಸ್ಟಿಚಸ್ನ ಎಕ್ಸ್ಟೆಂಡ್ ಮಾಡಿ ಡೌನ್ ಬಂದು ಓಪನಿಂಗ್ನ ಎಂಟೈರಾಗಿ ಕ್ಲೋಸ್ ಮಾಡಿದ್ದಾರೆ. ಇದು gastrointestinal malformation or anomalies. Next class we will discuss respiratory anomalies or abnormalities.